ಆದರೆ ಸೊ ಅವರ ಮನೆತನಗಳು ಹೇಗೆ ಬದುಕ್ತವೆ ಜೀವನದ ಮುಂದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ. ಈಗ ಇಲ್ಲೀಗಲ್ ಮೈನಿಂಗ್ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡ್ತಕ್ಕಂಥವ್ರು ಯಾರು? ಇದರಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳ ಕೈವಾಡ ಇಲ್ಲದೆ ಇವೆಲ್ಲ ನಡೆಯೋದಿಲ್ಲ. ಯಾಕೆಂತಂದರೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಲಿ ಅಥವಾ ಈ ಕಡೆ ಕನಕಪುರ ಅಂದ್ರ ಭಾಗ ಅಂತಂದರೆ ಇಲ್ಲಿವರೆಗೆ ರಾಮನಗರದಲ್ಲಾಗಲಿ ಇದು ಬೆಂಗಳೂರಿಗೆ ತಾಗಿ ಇರುವ ತಾಲೂಕುಗಳು. ಆದ್ದರಿಂದ ಇಲ್ಲಿ ಈ ರೀತಿಯ ಚಟುವಟಿಕೆಗಳೇ ನಡೆಯಬಾರ್ದು ಅಂತಕ್ಕಂಥದ್ದು ಕೂಡ ಇದೆ. ಹಾಗಿರುವಾಗಲೂ ಕೂಡ ನೀವು ಚಟುವಟಿಕೆಗಳನ್ನು ಮಾಡಲಿಕ್ಕೆ ಬಿಟ್ಟವ್ರೆ. ಈಗ ಮಾನ್ಯ ಅಶೋಕ್ ಜೆ ಅವರು ಹೇಳಿದಾಗೆ ನೀವು ಪೊಲ್ಯೂಷನ್ ಬೋರ್ಡ್ ಏನಾಗಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದೆ, ಅಥವಾ ಮೈನಿಂಗ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದೆ ಅಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ಇವತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಾಗಿರ್ಬೋದು, ಕೋಲಾರ ಭಾಗದಲ್ಲಾಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಈ ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಈ ರೀತಿಯ ಚಟುವಟಿಕೆಗಳು ನಡೀತಾ ಇದೆ. ಇದೆಲ್ಲಕ್ಕೂ ಅನೇಕ ರಾಜಕಾರಣಿಗಳೇ ಇದರ ಹಿಂದೆ ಇದ್ದಾರೆ. ಈಗ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೋಡಿದ್ರೆ ಎಲ್ಲ ರಾಜಕಾರಣಿಗಳು ಕೂಡ ಮೈನಿಂಗಲ್ಲಿದ್ದಾರೆ. ಇಲ್ಲಿಯೂ ಕೂಡ ರಾಮನಗರದಲ್ಲೂ ಕೂಡ ಅದೇ ನಡೀತಾ ಇದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.